ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನನ್ನ ಹೆಸರು ನಂದಿನಿ ಪ್ರಮೋದ್. ಏನಪ್ಪ ರೂಮೆಲ್ಲ ಫುಲ್ ಮೆಸ್ ಆಗಿದೆ ಅಂದ್ಕೊಂಡಿದ್ದೀರಾ? ಸಿಂಪಲ್ ಕಣ್ರಿ, ಆ್ಯಕ್ಚುಲಿ ನಾವು ಗೋವಾಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಶಾರ್ಟ್ ಟ್ರಿಪ್. ಸೊ ಹಾಗಾಗಿ ನನ್ನ ಮಗಂದು ಹಸ್ಬೆಂಡ್ದು ಬಟ್ ಎಲ್ಲ ಪ್ಯಾಕಪ್ ಆಯಿತು. ಸೊ ಶಾರ್ಪ್ 6 o'clock ಎದ್ವಿ. 9:45ಗೆ ನಮಗೆ ಫ್ಲೈಟ್ ಇತ್ತು. ಪಟ ಅಂತ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಸೊ ಕ್ಯಾಬ್ ಬಂದಾಯಿತು, ಹತ್ತಾಯಿತು. ಸೊ ಇಲ್ಲಿಂದ 1.5 hour ತೊಗೊಳುತ್ತೆ. ಸೊ ನಾವು ಹೋಗೋದು ಗೋವಾಗೆ ಆಗಿರೋದ್ರಿಂದ ನಮಗೆ ಫ್ಲೈಟ್ಸ್ ಎಲ್ಲ ಟರ್ಮಿನಲ್ 1 ಅಲ್ಲಿತ್ತು, ಅಂದರೆ ಲೈಕ್ ಗೇಟ್ ನಂಬರ್ 1 ಆ್ಯಂಡ್ ಗೇಟ್ ನಂಬರ್ 2. ಸೊ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಮಗ ಅಪ್ಪ ಫುಲ್ ಥ್ರಿಲ್ ಆಗಿದ್ದಾರೆ. ಸೊ ನಾವು ಫ್ಲೈಟ್ ಹತ್ತಬೇಕಂದ್ರೆ ಇಲ್ಲಿಂದ ಬಸ್ಸಿಂದ ನಮ್ಮನ್ನ ಫ್ಲೈಟ್ವರೆಗೂ ಕರ್ಕೊಂಡೋಗಿ ಬಿಡ್ತಾರೆ, ಬಿಕಾಸ್ ತುಂಬ ಲಾಂಗ್ ದೂರ ಇರುತ್ತೆ. ಹಾಗಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಾವು ಮಾಡಿರೋ ಫ್ಲೈಟ್ ಆಕಾಶ ಹೇರ್ ಅಂತ. ಸೊ ನನ್ನ ಮಗ ಫುಲ್ ಕೂಡ ಥ್ರಿಲ್ ಆಗಿದ್ದಾನೆ. ನೋಡ್ತಾ ಹತ್ಕೊಂಡ್ವಿ. ಟೇಕ್ ಆಫ್ ಆಯಿತು. ಓ ಮೈ ಗಾಡ್, ನನಗೆ ಟೇಕ್ ಆಫ್ ಆಗೋ ಟೈಮಲ್ಲಿ ತಲೆ ತುಂಬ ಸುತ್ತುತ್ತೆ ಆ್ಯಂಡ್ ನಾನು ಗಟ್ಟಿಗೆ ಕಣ್ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಸೊ ಅಪ್ಪ ಮಗ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡಿದ್ರು. ಸೊ ಗೋವಾ ಬೆಸ್ಟ್ ಪ್ಲೇಸ್, ಫ್ಯಾಮಿಲಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು. ಫ್ಯಾಮಿಲಿ ರೆಸ್ಟೋರೆಂಟ್ಸ್ ಇದೆ ನಿಮಗೆ ಗೋವಾದಲ್ಲಿ. ಆ್ಯಂಡ್ ಬೀಚಸಲ್ಲಿ ಮಕ್ಕಳು ಎಂಜಾಯ್ ಮಾಡ್ಬೋದು. ಗೇಮ್ಸ್ ಇದ್ದಾವೆ, ಮ್ಯೂಸಿಯಮ್ಸ್ ಇದ್ದಾವೆ. ಸೊ ಒಂದೇ ಜಾಗದಲ್ಲಿ ನಮಗೆ ಎಲ್ಲ ರೀತಿಯಾದ ಆ್ಯಕ್ಟಿವಿಟೀಸ್ ಕೂಡ ನಮಗೆ ಸಿಗುತ್ತೆ. ಸೊ ನೋಡ್ತಾ ತಿಳಿ ಮೋಡದಲ್ಲಿ ನಾನು ಹಾರಲಿಕ್ಕೆ ಶುರು ಮಾಡಿದೆ. ಸೊ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಇದು 3ನೇ ಸಲ 4ನೇ ಸಲ ನಾನು ಹೋಗ್ತಿರೋದು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಆಲ್ ಥ್ಯಾಂಕ್ಸ್ ಟು ನನ್ನ ಪತಿದೇವರಿಗೆ. ತುಂಬ ಅಂದರೆ ಏನು ಹೇಳೋದು, ಸೊ ಈ ಥರನೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಾವು ಪಡೀಲೇಬೇಕಾಗುತ್ತೆ. ಸೊ ಇನ್ನೊಂದು ಏನು ಗೊತ್ತಾ, ಗೋವಾದಲ್ಲಿ ನಾವು 500 ರೂಪಾಯಿ ಇದ್ರೂ ಕೂಡ ಎಂಜಾಯ್ ಮಾಡ್ಬೋದು, 1,00,000 ಇದ್ರೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ರೇಟ್ ಜಾಸ್ತಿ ಅದು ಇದು ಅಂತ ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ಬಂದ್ವಿ ನಾವು ಮೋಪಾ ಇಂಟರ್ನ್ಯಾಷನಲ್ ಗೋವಾ ಏರ್ಪೋರ್ಟ್ಗೆ. ಸೊ ಅಲ್ಲಿ ಬ್ಯಾಗೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಾಯಿತು. ಇದು ಮೋಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾವು ಆ್ಯಕ್ಚುಲಿ ಮಾನ್ಸೂನ್ ಸೀಸನಲ್ಲಿ ಹೋಗಿದ್ದು, ಮಳೆಗಾಲದಲ್ಲಿ. ಬೇಸಿಗೆಗಾಲದಲ್ಲಿ ಮಾತ್ರ ನಿಜವಾಗ್ಲೂ ಗೋವಾ ಬೆಂಕಿ ಚಂಡಾಗಿರುತ್ತೆ. ಬಟ್ ನಾವು ಹೋಗಿದ್ದು ಮಾನ್ಸೂನ್ ಸೀಸನಲ್ಲಿ. ಸೊ ಜಾಸ್ತಿ ಏನು ಬಿಸಿಲು ಇರಲಿಲ್ಲ. ಇಟ್ ವಾಸ್ ಓಕೆ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಾ ಇದ್ದೀರಾ ದ ಗೋವಾ. ಬನ್ನಿ ಹೇಗಿರುತ್ತೆ ನೆಕ್ಸ್ಟ್ 2 days ಅಂತ ನೋಡೋಣ. ನಾವು ರೂಮ್ ಬುಕ್ ಮಾಡ್ಕೊಂಡಿದ್ರೆ, ಇದು ಪಣಜಿಯಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದು. ಸೊ 360 ದಿಯಾ ಹೋಮ್ಸ್ ಅಂತ. ಸೊ ಬನ್ನಿ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ರೂಮ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಲಿವಿಂಗ್ ರೂಮ್, ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಮತ್ತು ಲಿವಿಂಗ್ ರೂಮಲ್ಲಿ ಕೂಡ ನಮಗೆ ಬಾಲ್ಕನಿ ಸಿಗುತ್ತೆ. ಸೊ ನೋಡಿ, ಇದು ಬಾಲ್ಕನಿ. 2 ಚೇರ್ ಹಾಕಿ ಒಂದು ಚಿಕ್ಕದಾಗಿ ಟೇಬಲ್ ಹಾಕಿದ್ದಾರೆ. ಸೊ ಟೀ ಕುಡ್ಕೊಂಡು ಹರಟೆ ಗೋಸಿಪ್ಸ್ ಎಲ್ಲ ಮಾತಾಡಿಕೊಂಡು ಕೂತ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರೂಮ್. ಆ್ಯಂಡ್ ಇದಾದಮೇಲೆ ಒಂದು ಚಿಕ್ಕದಾಗಿ ಕಿಚನ್ ರೂಮ್ ಕೂಡ ಇದೆ. ಹಾಗೆ ಫ್ರಿಡ್ಜ್ ಇದೆ ಆ್ಯಂಡ್ ಟಿ ವಿ ಇದೆ, ಮತ್ತು ಎಲೆಕ್ಟ್ರಿಕ್ ಸ್ಟವ್ ಇದೆ, ಕಪ್ಸ್ ಇದೆ, ಪ್ಲೇಟ್ಸ್ ಇದೆ, ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಕೆಟಲ್ ಇದೆ, ಆ್ಯಂಡ್ ವಾಟರ್ ಫಿಲ್ಟರ್ ಇದೆ, ಸಿಂಕ್ ಇದೆ. ಪ್ರತಿಯೊಂದು ಇದೆ. ಸೊ ನೀವು ಬೇಕಾದ್ರೂ ಹೊರಗಡೆಯಿಂದ ಏನಾದ್ರು ತಂದು ಕೂಡ ನೀವು ಇಲ್ಲಿ ಅಡುಗೆ ಮಾಡ್ಕೋಬೋದು. ಬಟ್ ಅಡುಗೆ ಮಾಡ್ಕೊಂಡಾದ್ಮೇಲೆ ನಾವು ಅದೇ ಪಾತ್ರೆ ನಾವೇ ತೊಳಿಬೇಕಾಗುತ್ತೆ. ಬಟ್ ನಾನೇನು ಮಾಡ್ಕೊಂಡಿಲ್ಲ, ಬಿಕಾಸ್ ಮನೆಯಲ್ಲೇ ಮಾಡಿ ಸಾಕಾಯಿತು. ಇಲ್ಲಿಂದ ಅಲ್ಲೋಗಿ ಇರೋಣ, ಫ್ರೀ ಆಗಿರೋಣಂದರೆ ಅಲ್ಲೂ ಅಡುಗೆ ಮಾಡಬೇಕಂದ್ರೆ ಅದು ಆಗದಿರೋ ಮಾತು. ಸೊ ಇದು ಬಾತ್ರೂಮ್. ಸೊ ಕ್ಲೀನಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ರೂಮ್. ಸೊ ಇಲ್ಲೊಂದು ಬಾಲ್ಕನಿ ಇದೆ. ಸೊ ನನ್ನ ಹಸ್ಬೆಂಡ್ ಬಾಲ್ಕನಿ ತೋರಿಸ್ತಿದ್ದಾರೆ. ನನ್ನ ಮಗ ಟಯರ್ಡ್ ಆಗೋಗಿದ್ದಾನೆ, ಮಲಗಿದ್ದಾನೆ. ಸೊ ಇಲ್ಲೊಂದು ಬಾಲ್ಕನಿ ಇದೆ, ಚೆನ್ನಾಗಿದೆ. ಇಲ್ಲೂ ಚೇರ್ ಕೂಡ ಹಾಕಿದ್ದಾರೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ಪೀಸ್ಫುಲ್ ಆಗಿದೆ ಆ್ಯಂಡ್ ಅಫೋರ್ಡಬಲ್ ಕೂಡ ಇದೆ. ಸೊ ನೀವು ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಎಸ್, ಕಮಿಂಗ್ ಟು ಮೇನ್ ಪಾರ್ಟ್, ಇದು ಪ್ರೈವೇಟ್ ಪೂಲ್. ನನಗೆ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಈ ಒಂದು ಪ್ರೈವೇಟ್ ಪೂಲಲ್ಲಿ ನಾನು ಸ್ಟೇ ಆಗಬೇಕು ಅಂತ ಆಸೆ ಇತ್ತು. ಸೊ ಅದಾಯಿತು. ಮತ್ತು ಕಬರ್ಡ್ಸ್ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಬ್ಯಾಗೆಲ್ಲ ನಾವು ಒಳಗಡೆ ಇಟ್ಟಿದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಮಿರರ್. ಸೊ ಇದು ನಮ್ಮ ರೂಮ್. ಆ್ಯಂಡ್ ಕ್ಯೂಟ್ ಪೇಂಟ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ರೂಮ್. ಆ್ಯಂಡ್ ಸೊ ನನ್ನ ಹಸ್ಬೆಂಡ್ ಬರ್ತಾಯಿದ್ದಾರೆ, ಹಾಯ್ ಹೇಳ್ತಿದ್ದಾರೆ. ಸೊ ಆ್ಯಂಡ್ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಳ್ಳೋಕ್ಕೋಸ್ಕರ ಕ್ಯೂಟ್ ಲಿಟಲ್ ಕ್ಯಾಂಡಲ್ಸ್ ಇಟ್ಟಿದ್ದಾರೆ ನೋಡಿ. ಸೊ ಚೆನ್ನಾಗಿದೆಯಲ್ವಾ? ಸೊ ಇದಾದಮೇಲೆ ಅಪ್ಪ ಮಗ ಎಲ್ಲ ಡ್ರೆಸ್ಸಪ್ ಚೇಂಜ್ ಮಾಡಿಕೊಂಡು ಡೈರೆಕ್ಟಾಗಿ ಪೂಲ್ಗೆ ಬಿದ್ದರು. ಸೊ ಇಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ.
ಆ್ಯಂಡ್ ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವನು ಆ್ಯಕ್ಚುಲಿ ಆಚೆನೇ ಬರ್ತಾ ಇರಲಿಲ್ಲ. ಸೊ ನಮಗೆ ಓನ್ ಪ್ರೈವೇಸಿ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಹಿಂಗೆ ಆಡ್ತಾ ನಾನು ಫಸ್ಟ್ ಟೈಮ್ ಗೋವಾದಲ್ಲಿ ಮಳೆ ನೋಡಿದ್ದು, ಬೇಸಿಗೆ ನೋಡಿ. ಸೊ ಮಳೆ ಶುರು ಆಗಿದೆ ಆ್ಯಂಡ್ ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಸೊ ಈ ವ್ಯೂವಲ್ಲಿ ನೋಡಿಕೊಂಡು ಟೀ ಕುಡಿಯೋದು ಮಜಾನೇ ಬೇರೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ನಾವು ಏನನ್ನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ.